ಡೈಲಾಗ್ ಹೇಳ್ತೀನಿ, ಹೇಳಿ ಚೇಚಿ. ಚೇಚಿ, ಬೇರೆಯವರು ಅಜ್ಜಿ ಮನೆಗೆ ಹೋಗಿ ನೀನು ಚಿಂತಿಸಬೇಡ. ತೋಟದಲ್ಲಿ ನೀರು ಬಿಟ್ಟಿದ್ದಾರೆ ಗೈಸ್, ಫುಲ್ ತ್ಯಾವಾಗಿ ಹೋಗಿದ್ದೀನಿ ನಾನು. ನೋಡಿ ಗೈಸ್ ಪ್ಲೇಸ್ ಹೇಗಿದೆ ಅಂತ. ನೋಡಿ ಗೈಸ್ ಅಲ್ಲಿ ಕಾಣಿಸ್ತಿದ್ಯಾ ಕಾಡು ಕೋಳಿ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನೆಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್ ಇವತ್ತಿನ ವ್ಲಾಗ್ ಏನಂತಂದರೆ, ನಾನು ಮತ್ತು ಮಮ್ಮಿ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಜ್ಜಿ ಮನೆ ಇರೋದು ಧರ್ಮಸ್ಥಳದ ಆ ಸೈಡು, ಅಂದರೆ ಉಪ್ಪಿನಂಗಡಿ ಇದೆ ಅಲ್ವಾ. ಸೊ ತುಂಬ ಲಾಂಗ್ ಇದೆ ನಮ್ಮ ಮನೆಯಿಂದ. ನಾನು ಮತ್ತು ಮಮ್ಮಿ ಇಲ್ಲಿಂದ 2 ವೀಲರಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ. ಸೊ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ, ಸಿಂಪಲಾಗಿ ರೆಡಿ ಆಗಿದ್ದೀನಿ. ಸೊ ನೆಕ್ಸ್ಟ್ ಅಲ್ಲಿ ಏನಂತ ಅಂದರೆ, ಹಿರಿಯರಿಗೆ ಬಡಿಸೋ ಒಂದು ಸಂಪ್ರದಾಯ ಇದೆ, ಅಂದರೆ ಒಂದು ಕಾರ್ಯಕ್ರಮ ಇದೆ. ಸೊ ಅದಕ್ಕೋಸ್ಕರ ನಾನು ಮತ್ತು ಮಮ್ಮಿ ಹೋಗ್ತಾ ಇರೋದು. ಹಾಗೆ ಇನ್ವಿಟೇಷನ್ ಕಾರ್ಡ್ ಕೂಡ ಕೊಡೋಕ್ಕಿದೆ ಗೈಸ್. ಅಲ್ಲಿ ನಂದು ದೊಡ್ಡಮ್ಮನ ಮನೆ ಮತ್ತು ಮಾವನ ಮನೆ, ಹಾಗೆ ಚಿಕ್ಕಮ್ಮನ ಮನೆ, ತುಂಬ ಬೇರೆ ಬೇರೆ ಅವ್ರ ಮನೆ, ರಿಲೇಟಿವ್ ಮನೆ ಇದೆ. ಸೊ ಅವರ ಮನೆಗೆ ಎಲ್ರಿಗೂ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು. ಹಾಗೆ ಅವರಿಗೆ ಡ್ರೆಸ್ಸಸ್ ಕೂಡ ತೆಗ್ದಿದ್ದೀವಿ, ಅಂದರೆ ಸಾರಿ ಶರ್ಟ್ ಎಲ್ಲ. ಸೊ ಅದನ್ನು ಕೂಡ ಕೊಡಬೇಕು, ಮದುವೆ ಲೆಕ್ಕದ್ದು. ಇವಾಗ ಮಾರ್ನಿಂಗ್ ಆಗಿದೆ ಗೈಸ್, ಮಾರ್ನಿಂಗ್ 8 o'clock ಆಗಿದೆ. ಇವಾಗ ಮನೆಯಿಂದ ಹೊರಡಬೇಕು. ನನ್ನ ಮಮ್ಮಿ ರೆಡಿ ಆಗ್ತಿದ್ದಾರೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಧರ್ಮಸ್ಥಳ, ಆಲ್ರೆಡಿ ಎಲ್ಲರೂ ಕೇಳಿರ್ತೀರ. ಸೊ ಅಲ್ಲೇ ಇರೋದು ನನ್ನ ಅಜ್ಜಿ ಮನೆ. ಸೊ ಅವ್ರ ಪ್ಲೇಸ್ ಯಾವ ಥರ ಇರುತ್ತೆ ಅಂತ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ತುಂಬ ಲಾಂಗ್ ಇದೆ ಮನೆಯಿಂದ. ಸೊ ಫುಲ್ ಬಿಸಿಲಲ್ಲಿ ಹೋಗ್ಬೇಕು ಗೈಸ್, ನಂಗೆ ಅದೇ ಒಂಥರ ಆಗೋದು. ಅಂದರೆ ಫುಲ್ ಮಾಸ್ಕು ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಹೋಗ್ಬೇಕು. ಇವಾಗ ಮಮ್ಮಿ ರೆಡಿ ಆಗ್ತಿದ್ದಾರೆ ಅಷ್ಟೇ. ಆಲ್ರೆಡಿ ಇವಾಗ ಮ್ಯಾರೇಜ್ ಪ್ರಿಪರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಮದುವೆದ್ದು. ಸೊ ನೋಡಿ ಮನೆ ಮೇಲೆಲ್ಲ ಈ ಥರ ಎಲ್ಲ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಏನಂತ ಅಂದರೆ, ಇವತ್ತು ಹೋದರೆ ಗೈಸ್ ನಾವು ನಾಳೆ ಮಾರ್ನಿಂಗ್ ಅಲ್ಲಿಂದ ರಿಟರ್ನ್ ಬರೋದು. ಯಾಕಂದರೆ ಅಲ್ಲಿ ಅಜ್ಜಿ ಮನೇಲಿ ತುಂಬ ಬೇರೆ ಬೇರೆ ರಿಲೇಟಿವ್ ಮನೆ ಇದೆ. ಸೊ ಅದಕ್ಕೋಸ್ಕರ ಒಂದು ದಿವಸದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಇವತ್ತು ಹೋಗಿ ನಾಳೆನೇ ನಮ್ಮ ಮನೆಗೆ ರಿಟರ್ನ್ ಬರಬೇಕಷ್ಟೆ. ಓಕೆ ಬನ್ನಿ ಹೋಗೋಣ. ಸೊ ಗೈಸ್ ನಾನು ನೋಡಿ ಯಾವ ಥರ ರೆಡಿ ಆಗಿದ್ದೀನಿ ಅಂತ. ಅಂದರೆ ತುಂಬ ಡಸ್ಟ್ ಇರುತ್ತೆ, ಅಜ್ಜಿ ಮನೆಗೆ ಹೋಗ್ಬೇಕಾದ್ರೆ ಹೆವಿ ಡಸ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ, ಮತ್ತು ಕೂದಲು ಕೂಡ ಹಾಳಾಗುತ್ತೆ ಗೈಸ್. ಅದಕ್ಕೋಸ್ಕರ ನಾನು ಮಾಸ್ಕ್ ಮತ್ತು ಕೂದಲು ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ ಅಷ್ಟೇ. ಓಕೆನಾ, ಇವಾಗ ಇದ್ರ ಮೇಲೆ ಹೆಲ್ಮೆಟ್ ಹಾಕೋತೀನಿ, ಇಲ್ಲಾಂದರೆ ಡಸ್ಟ್ ಆಗುತ್ತೆ ಗೈಸ್. ಇಲ್ಲೆಲ್ಲ ನನಗೆ ಇಲ್ಲದಿದ್ರೇ ನೋಡಿ, ಇಲ್ಲಿ ಪಿಂಪಲ್ಸ್ ಜಾಸ್ತಿ ಬರುತ್ತೆ ಡಸ್ಟ್ ಆದರೆ. ಅದಕ್ಕೋಸ್ಕರ ನಾನು ಈ ಥರ ಮಾಸ್ಕ್ ಮತ್ತು ಹೇರಿಗೆ ಹಿಂಗೆ ಕವರ್ ಮಾಡ್ಕೊಂಡಿದ್ದೀನಿ, ಇದ್ರ ಮೇಲೆ ಹೆಲ್ಮೆಟ್ ಹಾಕೋತೀನಿ ಅಷ್ಟೇ. ಬನ್ನಿ, ನನ್ನ ಮಮ್ಮಿ ರೆಡಿ ಆಗಿದ್ದಾರೆ, ಯಾವ ಥರ ರೆಡಿ ಆಗಿದ್ದಾರೆ ಅಂತ ತೋರಿಸ್ಕೊಡ್ತೀನಿ. ಅಕ್ಕ ಇವತ್ತು ನೀನು ಒಬ್ಳೆ ಅಲ್ವಾ, ಪಪ್ಪ ನೀನಿಬ್ರೇ? ಹಾಂ, ಬಾರ್ಬಿದ್ದಾಳಲ್ವಾ, ನಿಂಗೆ ಬೋರ್ ಆಗಲ್ಲ? ಬೋರ್ ಸ್ವಲ್ಪ ಆಗುತ್ತೆ. ಹೌದಾ? ಪರವಾಗಿಲ್ಲ, ಬೋರಿಗೆ ಆಗಲ್ಲ, ಯಾಕಂದ್ರೆ ಕೆಲಸ ತುಂಬಾ ಇದೆ. ಓಹೋ ಹೌದೌದು, ಇವಾಗ ತಾನೇ ಬಾಳೆ ಅನ್ನತಿದ್ದು ಸಿಪ್ಪೆ ಸಮೇತ ಇಲ್ಲಿಟ್ಟಿದ್ದಾಳೆ. ಕೆಲಸ ತುಂಬಾ ಇದೆ ಅಂತೆ. ತಿನ್ನೋದು ಕೆಲ್ಸಾನೇ. ಹೌದಾ? ತುಂಬಿಸ್ಕೊಳ್ಬೇಕಲ್ವಾ, ತಿನ್ನೋದು ಕೆಲ್ಸ. ಹೌದಪ್ಪ, ಹೌದೌದು. ನನ್ನ ಅಮ್ಮ ಎಲ್ಲಿ? ಅಮ್ಮ ರೆಡಿಯಾ? ರೆಡಿ, ಫುಲ್ ರೆಡಿಯಾ? ರೆಡಿ. ನೈಸ್. ನೋಡಿ ನನ್ನ ಅಮ್ಮ ಯಾವ ಥರ ರೆಡಿ ಆಗಿದ್ದಾರೆ ಇರಿ. ಹಾಂ, ನಾವು ನೋಡಿ ಫುಲ್ ಫುಲ್ ರೆಡಿ. ನಾನು ಹಿಂದೆಯಿಂದ ಹೋಗಿ ಇವಾಗ ಬೀಳ್ಲಿಕ್ಕಿದ್ದೆ, ಇಲ್ಲಿ ಡಂಕಿ ಬೀಳ್ಲಿಕ್ಕಿದ್ದೆ, ಆದರೆ ಬೀಳಲಿಲ್ಲ. ಅಮ್ಮ ನೋಡಿ ಮೇಕಪ್ ಮಾಡ್ತಾ ಇದ್ದಾರೆ. ಅಮ್ಮ ಇದು ನಾನು ಯಾಕೆ ಹಾಕೊಂಡಿದ್ದೆ ಹೇಳಿ ಈ ಥರ? ಬಿಸಿಲು ಅಂತ. ಬಿಸಿಲು ಮಾತ್ರನಾ? ಮತ್ತೆ ಮಾಸ್ಕ್ ಸ್ಕಿನ್ ಇದು ಪ್ರಾಬ್ಲಮ್ ಇದೆ ಅಲ್ವಾ, ಅದಕ್ಕೋಸ್ಕರ ಅಲ್ವಾ? ಹೌದು ಗಾಯ್ಸ್, ಅದಕ್ಕೋಸ್ಕರ ಹಾಕೊಂಡಿದ್ದು. ಮತ್ತೆ ಮನೆ ಒಳಗೆ ಅಷ್ಟು ಕ್ಲಾರಿಟಿಯೇ ಸಿಗಲ್ಲ, ಲೈಟಿಂಗ್ಸ್ ಅಷ್ಟು ಸಿಗಲ್ಲ. ಅದಕ್ಕೋಸ್ಕರ ಒಂಥರ ಬ್ಲರ್ ಬರುತ್ತೆ. ಇಲ್ಲಿ ಮನೆ ಹೊರಗಡೆ ಬಂದ್ರೆ ಪ್ರಾಪರ್ ಆಗಿ ಕಾಣಿಸುತ್ತೆ ಗೈಸ್. ಅಕ್ಕ ನಿಂಗೊಂದು ಡೈಲಾಗ್ ಹೇಳ್ತೀನಿ, ಹೇಳಿ ಚೇಚಿ. ಚೇಚಿ, ಬೇರೆಯವರು ಅಜ್ಜಿ ಮನೆಗೆ ಹೋಗಿ ನೀನು ಚಿಂತಿಸಬೇಡ, ತಾಕತ್ತಿದ್ದರೆ ನೀನು ಅಜ್ಜಿ ಮನೆಗೆ ಬಂದ್ಬಿಡು. ಗೈಸ್ ಈ ಡೈಲಾಗ್ ಕೇಳಿದ್ದೀರಾ? ಕೇಳಿದವರು ಕಮೆಂಟ್ ಮಾಡಿ. ಅದು ನೀವು ಅಲ್ಲಿಗೆ ಬೇರೆ ಕಂಟೆಂಟ್ ಇಲ್ಲ ಅಂದ್ರೆ ಅದಕ್ಕೋಸ್ಕರ ಇಲ್ಲ, ಸುಮ್ಮನೆ ನಗ್ಗಿಸೋದು ಬೇರೆ. ಸೊ ಗೈಸ್ ಫೈನಲಿ ಮನೆ ಬಿಡ್ತಿದ್ದೀವಿ ಇವಾಗ. ಅಮ್ಮ ಕೋಪಗೊಂಡಿದ್ದಾರೆ, ಅಮ್ಮ ಸ್ವಲ್ಪ ಕೋಪದಲ್ಲಿದ್ದಾರೆ. ಅಕ್ಕನಿ ಮತ್ತು ಅಮ್ಮನಿಗೆ ಜಗಳ. ಬೆಳಿಗ್ಗೆ ಹೊರಡ್ಬೇಕಾದ್ರೆ ಜಗಳ ಆಡ್ತಾ ಇದ್ರು ಇಬ್ರು. ಇವಾಗ ಕ್ಯಾಮ್ರಾ ಮುಂದೆ ನಗ್ತಾ ಇದ್ದಾರೆ. ಸೊ ಗೈಸ್ ಬನ್ನಿ ಹೊರಡೋಣ. ಅಕ್ಕ ಟಾಟಾ ಬಾಯ್. ಎಷ್ಟು ಕರ್ನಾಗಿ ಹೇಳ್ತೀನಿ, ಸ್ವಬೀಜ ಬಾ. ಬೇಡ, ಟಾಟಾ ಬಾಯ್. ಅಮ್ಮ ಹೊರಡೋಣ. ಹಾಂ ಬನ್ನಿ. ಗೈಸ್ ಇವಾಗ ಅಮ್ಮನ ಮಾವನ ಮನೆಗೆ ಬಂದಿದ್ದೀವಿ. ಸೊ ಇವಾಗ ತಾನೇ ಎಷ್ಟು ಮಾರ್ನಿಂಗ್ ಹೊರಟಿದ್ದು, 1 ಅಲ್ಲ 2 o'clock ಆಯಿತು. 2 o'clock ಆಯಿತು ಗೈಸ್ ಇಲ್ಲಿಗೆ ರೀಚ್ ಆಗಬೇಕಾದ್ರೆ. ಇಲ್ಲಿ ನೋಡಿ ಯಾವ ಥರ ಇದೆ, ಫುಲ್ ಅಡಿಕೆ
ಹಾಗೆ ಮನೆ ಮತ್ತು ಇಲ್ಲಿ ನೋಡಿ ಬಾವಿ ಕಾಣಿಸ್ತಿದ್ಯಾ, ಇಲ್ಲಿ ತೋರಿಸ್ತೀನಿ ಗೈಸ್. ಬಾವಿ, ನಂಗೆ ಬಾವಿ ಅಂದರೆ ಭಯ. ನೀರಿದೆ ನೋಡಿ, ಓ ನೋಡಿದಾಗ ಭಯ ಆಗುತ್ತೆ. ನೋಡಿ ಇದೆಲ್ಲ ಅಡಿಕೆ. ತೋಟದ ನಡು ಅಂದರೆ ತೋಟದ ಮಿಡಲಲ್ಲೇ ಇದೆ ಈ ಮನೆ. ಇಲ್ಲೆಲ್ಲ ತೋಟ. ಚೆನ್ನಾಗಿದೆ ಅಲ್ಲ ಪ್ಲೇಸ್. ಈ ಪ್ಲೇಸ್ ನಂಗೆ ತುಂಬ ಇಷ್ಟ, ಚೆನ್ನಾಗಿದೆ ನೋಡಿ ಗೈಸ್. ನನ್ನ ಹತ್ರ ಒಂದು ಪಾಪು ಇದೆ. ಇಲ್ಲಿ ಜೋರು ಬಿಸಿಲಿದೆ. ದಾದಾ ಬಿಸಿಲ ಚಳಿನಾ? ಚಳಿ ಅಂತೆ ನೋಡಿ, ಚಳಿ ಅಂತ ಹೇಳ್ತಾ ಇದೆ. ಇಷ್ಟು ಬಿಸಿಲಿದೆ ಆದರೆ ಮಗುಗೆ ಚಳಿ ಆಗ್ತಿದೆ ಅಂತೆ. ಚಳಿಯಾ ಪುಂಡ ದುಂಬ ಚಳಿಯಾ ಪುದರ್ ದಾದಾ ಎತ್ತರ್ನ ಎತ್ತರ್ನ ಎತ್ತರ್ವ ಅಂದ. ಎಷ್ಟನೇ ಕ್ಲಾಸು? ಶಾಲೆ ಅಂಗನವಾಡಿ. ಏನು ಅಂಗನವಾಡಿನಾ? ನೋಡಿ ಮಗುನ ಎತ್ಕೊಂಡು ಹೋಯ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್, ಇವರು ನನ್ನ ಅಜ್ಜಿ ಮನೆಗೆ ಬಂದಿದ್ದೀನಿ. ಇವ್ ನೋಡಿ ಕುಳ್ಳ ಇಲ್ಲೇ ನೋಡ್ತಾ ಇದ್ದಾರೆ. ನೋಡಿ ಗೈಸ್, ಇದೇ ನನ್ನ ಅಜ್ಜಿ ಮನೆ. ನೋಡಿ ಇಲ್ಲಿ ಅಜ್ಜಿ ಇದ್ದಾರೆ, ನನ್ನ ಅಮ್ಮ ಇದ್ದಾರೆ, ಇಲ್ಲೊಂದು ಮಗು ಇದೆ. ಇವರಿಬ್ರು ಹೆಂಗ್ ನಿಂತಿದ್ದಾರೆ ಫೋಟೋಗೆ ನಿಲ್ಲೋ ಥರ. ಖುಷಿ ಅಪ್ಪಣ ಮದುವೆಗೆ ಬರ್ಪಾರತ್ತ? ಮಸ್ತ್ ಖುಷಿ ಆಪ, ಕನ್ನಡದಲ್ಲೇ ಹೇಳಿ. ತುಂಬಾ ಖುಷಿ ಆಗ್ತದೆ. ಹೌದಾ? ಮದುವೆಗೆ ಬರ್ತೀರಲ್ವಾ? ಓಕೆ, ಬರ್ತೇವೆ. ಮಿಸ್ ಮಾಡದೆ ಬರ್ತೀರಾ? ಬರ್ತೇವೆ. ಬರ್ಬೇಕಾಯ್ತಾ? ಮದುವೆ ಅರ್ಪನಾ? ಬರುದಿಲ್ವಾ? ಬರ್ಪೆ ಬನ್ನಪ್ಪ, ಏ ಬಿರೋ ಬಿಡ್ಸಿ ಬರ್ತೇವೆ. ನಲ್ಲಬೋ ವಾಪಸ್ ಬರುವ. ಇಲ್ಲಿ ದನ ಇದೆ, ಇಲ್ಲೊಂದಿದೆ ಹಾಗೆ ಅದು ಕರು ಹಾಕಿದೆ. ಕರು ತೋಟದಲ್ಲಿದೆ, ತೋರಿಸ್ತೀನಿ. ಹಾಗೆ ಇಲ್ಲಿ ನೋಡಿ, ಇಲ್ಲೊಂದು ನಾಯಿ ಇದೆ, ನಾಯಿ ಕೂಡ ಇದೆ, ಗುರಾಯಿಸಿ ನೋಡ್ತಾ ಇದೆ. ಹಾಗೆ ಇಲ್ಲೊಂದು ನಾಯಿ ಮಾರಿದೆ ನೋಡಿ, ಕ್ಯಾಮ್ರಾನೇ ನೋಡ್ತಾ ಇದೆ ನೋಡಿ ಗೈಸ್. ಇಲ್ಲೊಂದು ಕರು ಇದೆ, ಹಾಗೆ ಇಲ್ಲಿ ಕೂಡ ಇದೆ ನೋಡಿ, ಅದನ್ನು ಕರ್ಕೊಂಡು ಬರ್ತಾರಂತೆ. ಮತ್ತು ಇನ್ನೊಂದಿದೆ ನೋಡಿ, ಇಲ್ಲೊಂದಿದೆ, ಇಲ್ಲೊಂದು ಕಾಣಿಸ್ತಿದ್ಯಾ? ಇಲ್ಲೊಂದು ಕರು ಇದೆ. ಫೋಟೋ ನೋಡಿ ಗೈಸ್ ಹೇಗಿದೆ ಅಂತ. ಚೆನ್ನಾಗಿದೆ ಈ ವೆದರ್, ಪ್ಲೇಸ್ ಎಲ್ಲ ಸಖತ್ತಾಗಿದೆ ಗೈಸ್. ಇಲ್ಲೊಂದು ಕರು ಬಂತು, ಕ್ಯೂಟ್ ಆಗಿದೆ ಈ ಕರು ನೋಡಿ. ಅಯ್ಯ ಆಯ್ತಾ ಪುದರದ ಬೊಳ್ಳಿ, ಇದರ ಹೆಸರು ಬೊಳ್ಳಿ ನೋಡಿ. ಬಳ್ಳಿ ಪೋಡಿ ಹಬ್ಬನದ ಪೋಡಿ ಹಬ್ಬ ನಾವು ಕೊಡ್ತಾ ಇದ್ದೇನೆ. ನೋಡಿ ಗಾಯ್ಸ್, ಇನ್ನೊಂದು ಪಾಪು. ನಂಗೆ ಏನಾಗ್ಬೇಕಮ್ಮ? ನಿಂಗೆ ಹೇಗೆ ಗೊತ್ತಿಲ್ಲ. ನನ್ನ ಅತ್ತಿಗೆ ಮಗಳು. ನಿಮ್ಮ ಅತ್ತಿಗೆ ಮಗಳಲ್ವಾ? ಇಲ್ಲಮ್ಮ. ತಾತಪ್ಪ ಇಲ್ಲಿ ನೋಡಿ ಪಾಪುನ. ಹಾಯ್ 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 ಸ್ಮೈಲ್. ನೋಡಿ ಗಾಯ್ಸ್, ಇಲ್ಲೊಂದು ಪಾಪು, ಇಲ್ಲೊಂದು ಪಾಪು. ಹಾಯ್ 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 ಗಾಯ್ಸ್. ಫೈನಲಿ ನನ್ನ ಅಣ್ಣನ ಮನೆಗೆ ಅಂದರೆ ನನ್ನ ದೊಡ್ಡಮ್ಮನ ಮನೆಗೆ ಬಂದೆ. ಈ ಮನೇಲಿ ಲಾಟ್ಸ್ ಆಫ್ ಮೆಮೊರೀಸ್ ಇದೆ, ತುಂಬ ಮೆಮೊರೀಸ್ ಇದೆ. ಅಂದರೆ ಮುಂಚೆ ಇಲ್ಲಿ ಇತ್ತು ಮನೆ, ಬಟ್ ಇವಾಗ ಹೊಸದಾಗಿ ಕಟ್ಟಿಸಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ ಆಯಿತಾ. ಈ ಅಣ್ಣ ನಮಗೋಸ್ಕರ ಏನು ಮಟನ್ ಮಾಡಿಟ್ಟಿದ್ದಾರಂತೆ, ಬಟ್ ನಾವು ಮಟನ್ನೇ ತಿನ್ನಲ್ಲ. ಎಲ್ಲಿದ್ದಾರೆ? ಎಲ್ಲೋ ಇಲ್ಲಿ ಮಾತಾಡೋದು ಕೇಳಿಸ್ತಾ ಇದೆ. ರಜನಿ ಸಣ್ಣ ಹಾಯ್ ಮಲ್ಪಲೆ. ಗೈಸ್, ಮನೆ ಮುಂದೆನೇ ಈ ಬಾವಿ ಇದೆ. ನಾನು ಮತ್ತು ಅಣ್ಣ ಎಲ್ಲ ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದ್ವಿ. ಇಲ್ಲಿ ಗೇರು ಬೀಜ ಕಾಣಿಸ್ತಿದೆ, ಗೇರು ಮರ, ಇಲ್ಲೆಲ್ಲ ಆಟ ಆಡ್ತಾ ಇದ್ವಿ, ಅಲ್ಲಿಂದೆಲ್ಲ ಬೀಳ್ತಾ ಇದ್ವಿ. ತುಂಬ ಮೆಮೊರಿ ಇದೆ ಈ ಮನೆಯಲ್ಲಿ. ಗೈಸ್, ನನ್ನ ದೊಡ್ಡಮ್ಮನ ಮನೆಗೆ ಬಂದಿದ್ದೀನಿ ಇವಾಗ. ದೊಡ್ಡಮ್ಮ, ನಾವು ಮದುವೆ ಆಗ್ತಿರೋದು ಖುಷಿ ಇದೆಯಾ? ಖುಷಿ ಇದೆ. ಹೌದಾ? ವಿಡಿಯೋಸ್ ನೋಡ್ತೀರಾ? ನೋಡ್ತೇನೆ, ಯಾವಾಗಲೂ ನೋಡ್ತೀರಾ? ನೋಡ್ತೇನೆ. ಹೌದಾ? ಗೈಸ್, ಇವಾಗ ನಾನು ದೊಡ್ಡಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ದೊಡ್ಡಮ್ಮ ವೀಳ್ಯದೆಲೆ ತಗೊಂಡು ಬರಲಿಕ್ಕೆ ಬಂದಿದ್ದು. ದೊಡ್ಡಮ್ಮ ಎಲೆ ಕೊಯ್ತಾ ಇದ್ದಾರೆ. ಇದು ನಮ್ಮ ಕಡೆ ಒಂದು ಸಂಪ್ರದಾಯ. ಮಾವನವರಿಗೆ ಕೊಡಬೇಕಾದ್ರೆ ವೀಳ್ಯದೆಲೆ ಕೊಟ್ಟು ಅವರಿಗೆ ಇದು ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡಲಿಕ್ಕೆ. ಈ ಗಿಡ ಗೊತ್ತಿದೆಯಾ? ಈ ಗಿಡ ಗೊತ್ತಿದ್ದವರು ಕಮೆಂಟ್ ಮಾಡಿ.
ಇದನ್ನು ನಾವು ಬುಕ್ ಸೈಡಲ್ಲೆಲ್ಲ ಇಡ್ತಾ ಇದ್ವಿ, ಇದರಲ್ಲಿ ಬೇರು ಬರುತ್ತೆ. ದೊಡ್ಡಮ್ಮ ಕೂಡ ಇಡ್ತಿದ್ರಂತೆ ಮುಂಚೆ ಅಲ್ವಾ ದೊಡ್ಡಮ್ಮ? ನೀವು ಕೂಡ ಇಡ್ತಿದ್ರಾ? ಬೇರು ಬರ್ತಿತ್ತಲ್ವಾ? ತೋಟದಲ್ಲಿ ನೀರು ಬಿಟ್ಟಿದ್ದಾರೆ ಗೈಸ್, ಫುಲ್ ತ್ಯಾವಾಗಿ ಹೋಗಿದ್ದೀನಿ ನಾನು. ನೋಡಿ ಗೈಸ್, ಅಣ್ಣನ ಚಪ್ಪಲ್ ಹಾಕೊಂಡು ಬಂದಿದ್ದೆ, ನೋಡಿ ಫುಲ್ ಮಣ್ಣು. ನೋಡಿ ಗೈಸ್ ಪ್ಲೇಸ್ ಹೇಗಿದೆ ಅಂತ. ನನ್ನ ದೊಡ್ಡಮ್ಮನ ಮನೆ ಮೇಲ್ಗಡೆ ಈ ಥರ ಇದೆ, ಸಕ್ಕತ್ತಾಗಿದೆ ಅಲ್ವಾ? ನನ್ನ ಫೇವ್ರೆಟ್ ಪ್ಲೇಸ್ ಗೈಸ್ ಇದು. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಹೀಗೆ ಮುನ್ನು ಬಂದರೆ ಪಕ್ಕಾ ಇಷ್ಟಪಡ್ತಾರೆ, ಅವ್ರಿಗೆ ಈ ಥರ ಪ್ಲೇಸ್ ಎಲ್ಲ ಇದ್ರೆ ತುಂಬ ಇಷ್ಟ. ಸೊ ನೆಕ್ಸ್ಟ್ ಟೈಮ್ ಮ್ಯಾರೇಜ್ ಆದ ನಂತರ ಮುನ್ನನ್ನ ಇಲ್ಲಿ ಕರ್ಕೊಂಡು ಬಂದೇ ಬರ್ತೀನಿ ಗೈಸ್. ಅವರು ಪಕ್ಕಾ ಇಷ್ಟಪಡ್ತಾರೆ, ಈ ಪ್ಲೇಸ್ನ ನೋಡಿದ್ರೆ ಫುಲ್ ಸೈಕಾಗಿ ಹೋಗ್ತಾರೆ. ಸೊ ನನ್ನ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಕೂಡ ಕರೆದಿದ್ದಾರೆ, ಮ್ಯಾರೇಜ್ ಆದ ನಂತರ ಬರಲೇಬೇಕು ಇಲ್ಲಿಗೆ, ನಾನು ಕಾಲ್ ಮಾಡ್ತೀನಿ ಅಂತ. ಸೊ ಆ ಟೈಮಲ್ಲಿ ಮುನ್ನನ್ನ ಕರ್ಕೊಂಡು ಬರ್ತೀನಿ, ಅವಾಗ ಅವ್ರ ರಿಯಾಕ್ಷನ್ಸ್ ಯಾವ ಥರ ಇರುತ್ತೆ ಅಂತ ನೋಡೋಣ. ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದೆಯಾ ಕಾಡು ಕೋಳಿ? ಅದೇ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದನ್ನೇ ಕಾಡು ಕೋಳಿ ಅನ್ನೋದು. ಅದೇನು ಇದು ಮಾಡಿ ತಿಂತಾರೆ, ಏನು ಹೇಳಮ್ಮ ಪದಾರ್ಥ ಅಲ್ವಾ? ಒಬ್ಬೊಬ್ರು ತಿಂತಾರಾ? ಇದು ನೋಡಿ ಫುಲ್ ಡೌನ್, ಇಲ್ಲಿ ಇಳಿಬೇಕು ಇವಾಗ ನಾವು. ಇನ್ನೊಬ್ಬರು ಮನೆಗೆ ಈಗ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗ್ತಾ ಇದ್ದೀವಿ. ನಾನು ಬೇರೆ ಹೀಲ್ಸ್ ಹಾಕ್ಕೊಂಡಿದ್ದೀನಿ ಗಾಯ್ಸ್. ಇಲ್ಲಿ ದೇವ್ರೆ ನೋಡಿ ಹೆಂಗೆ ಇಳಿಬೇಕು ನೋಡಿ, ಅತ್ತಾಳ ಪಿತ್ತಾಳ ಪಾತಾಳ ಥರ ಐತೆ. ಹಾಯ್ ಏಪ ಮದುವೆ ಇನ್ನ ಯಾವಾಗ ಮದುವೆ ನೋಡಿ ಗಾಯ್ಸ್, ಇವಾಗ ತಂಗಿ ಮನೆಗೆ ಬಂದಿದ್ದೀನಿ ನಾನು. ಸೊ ಇಲ್ಲೆಲ್ಲ ನಾನು ಬಂದಾಗ ನಾನು ಮದುಮಗಳಲ್ವಾ, ಬೇರೆ ಥರನೇ ಟ್ರೀಟ್ ಮಾಡ್ತಾರೆ. ಹಾಯ್ ಮಲ್ಪುಲೆ. ಹಾಯ್. ಇದು ನಮ್ಮ ಮದುವೆ ಆಗ್ತಿರೋದು ಖುಷಿ ಆಗ್ತಿದ್ಯಾ? ಖುಷಿ ಆಗ್ತುಂಟು. ಹೌದಾ? ಮದುವೆಗೆ ಬರ್ತೀರಲ್ವಾ? ಬರ್ತೀವಿ. ಮಿಸ್ ಮಾಡದೆ ಬರ್ಬೇಕು ಎಲ್ಲರೂ. ಸೊ ಗೈಸ್, ಅಜ್ಜಿ ಮನೆಗೆ ಬಂದು ಫುಲ್ ಸುಸ್ತಾಗಿ ಹೋಗಿತ್ತು ನನಗೆ. ಅದೇ ಹಿರಿಯರಿಗೆ ಬಡಿಸೋದಿತ್ತಲ್ವಾ, ಅದನ್ನು ವೀಡಿಯೋದಲ್ಲಿ ಕ್ಯಾಚ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಬಂದು ನಿದ್ದೆನೇ ಮಾಡಿಟ್ಟಿದ್ದೆ ಗೈಸ್, ಅಷ್ಟು ಸುಸ್ತಾಗಿತ್ತು. ಯಾಕಂದರೆ ಫುಲ್ ರೈಡ್ ಮಾಡಿದೆ ಅಲ್ವಾ, ನಮ್ಮೂರಿಂದ ಇಲ್ಲಿಗೆ ತುಂಬ ಲಾಂಗ್ ಇದೆ. ಒಂದು ಆಲ್ಮೋಸ್ಟ್ ನಾನು 2.5 hours ಜರ್ನಿನೇ ಮಾಡಿದ್ದೀನಿ, ಅಂದರೆ ರೈಡೇ ಮಾಡಿದ್ದೀನಿ. ನನ್ನ ಕೈಯೇ ಊದ್ಕೊಂಡೋಯ್ತು ಗಾಯ್ಸ್, ಅಂದರೆ ರೈಡ್ ಮಾಡಿ ಮಾಡಿ ಕೈಯೇ ಊದ್ಕೊಂಡಿತ್ತು. ಅದಕ್ಕೆ ಫುಲ್ ಸುಸ್ತಾಗಿತ್ತು, ಬೇಗ ಮಲ್ಕೊಂಡ್ಬಿಟ್ಟು ನಾನು ವ್ಲಾಗ್ನ ಎಂಡ್ ಮಾಡೋಕ್ಕೂ ಆಗಿಲ್ಲ, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೂ ಆಗಿಲ್ಲ. ಸೊ ಅದಕ್ಕೆ ಇವತ್ತು ನಾನು ರಿಟರ್ನ್ ಮನೆಗೆ ಹೋಗ್ತೀನಲ್ವ, ಹಾಗೆ ಇನ್ನೊಂದು ಆಂಟಿ ಮನೆಗೆ ಹೋಗ್ಲಿಕ್ಕಿದೆ. ಸೊ ಅಲ್ಲಿದ್ದು ಕೂಡ ವೀಡಿಯೋದಲ್ಲಿ ಕ್ಯಾಚ್ ಮಾಡ್ತೀನಿ. ಓಕೆ ಬನ್ನಿ, ಇವಾಗ ಹೊರಡೋಣ. ಇವಾಗ 6:30 ಆಯಿತು. ಇವಾಗ ಮನೆ ಬಿಡಬೇಕು ಗೈಸ್, ಯಾಕಂದರೆ ಇಲ್ಲಾಂದರೆ ಮನೆಗೆ ರೀಚ್ ಆಗಬೇಕಾದ್ರೆ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಗೈಸ್ ಇವಾಗ ನನ್ನ ಚಿಕ್ಕಮ್ಮನ ಮನೆಗೆ ಬಂದಿದ್ದು ಇನ್ವಿಟೇಷನ್ ಕಾರ್ಡ್ ಕೊಡಲಿಕ್ಕಿತ್ತು. ಸೊ ಇವಾಗ ಇಲ್ಲಿಂದ ಹೊರಡ್ತಿದ್ದೀವಿ ಗೈಸ್. ಆಲ್ರೆಡಿ ಇವಾಗ 9 o'clock ಆಯಿತು ಮಾರ್ನಿಂಗ್. ಸೊ ಇವಾಗ ಮನೆಗೆ ಹೊರಡ್ತಿದ್ದೀವಿ. ಮನೆಗೆ ಹೋಗಿ ಇನ್ನೂ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕಿದೆ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ